ರಾಜ್ಯಗಳ ಚುನಾವಣೆಯಲ್ಲಿ ಕೇರಳಂ ಈ ಬಾರಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಯುಡಿಎಫ್ ಹಾಗೂ ಎಲ್ಡಿಎಫ್ ನೇರ ಹಣಾಹಣಿ ಇದೆ. ಇದರ ನಡುವೆ ಬಿಜೆಪಿ ಖಾತೆ ತೆರೆಯೋದಕ್ಕೂ ಕೂಡ ಬಹಳ ಕಸರತ್ತುಗಳನ್ನು ನಡೆಸ್ತಾ ಇದೆ. ಹಾಗಾದ್ರೆ ದೇವರನಾಡಲ್ಲಿ ಈ ಬಾರಿ ಗದ್ದುಗೆಯನ್ನ ಏರೋದ್ಯಾರು ಅನ್ನೋ ಪ್ರಶ್ನೆ, ಮತದಾರರು ಬರೆದ ಭವಿಷ್ಯ ಏನಿರುತ್ತೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿದೆ. ದೇವರನಾಡು ಕೇರಳಂನಲ್ಲಿ ಈ ಬಾರಿ ಎಲೆಕ್ಷನ್ ರಣರೋಚಕವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಬಾರಿ ಎಲ್ಡಿಎಫ್ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಬಾರಿ ಯುಡಿಎಫ್ ಅಧಿಕಾರದ ಗದ್ದುಗೆಯನ್ನು ಏರ್ತಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಇಲ್ಲಿನ ರಾಜಕೀಯ ಲೆಕ್ಕಾಚಾರವೇ ಬೇರೆಯಾಗಿದೆ. ಸತತ ಈ ಬಾರಿ ಅಧಿಕಾರಕ್ಕಿರುವಂತಹ ಮೂಲಕ ಎಲ್ಡಿಎಫ್ ಅಧಿಕಾರ ನಡೆಸಿದೆ. ಆದರೆ ಈ ಬಾರಿ ಯುಡಿಎಫ್ ತೀವ್ರ ಪೈಪೋಟಿ ನೀಡಿದ್ದು ಎರಡು ಪಕ್ಷಗಳ ನಡುವೆ ನೇರ ಹಣಾಹಣಿ ಇದೆ. ಕೇರಳಂ ಕ್ಷೇತ್ರಗಳು 140, ಮ್ಯಾಜಿಕ್ ನಂಬರ್ 71. ದೇವರನಾಡಲ್ಲಿ ಎಲ್ಡಿಎಫ್ ಇತಿಹಾಸ ಸೃಷ್ಟಿಸುತ್ತಾ ಪಿಣರಾಯಿ ವಿಜಯನ್ಗೆ ಸಿಗುತ್ತಾ ಹ್ಯಾಟ್ರಿಕ್ ಗೆಲುವು. ಕೇರಳಂನಲ್ಲಿ ಎಲ್ಡಿಎಫ್ ಚರಿತ್ರೆ ನಿರ್ಮಿಸುತ್ತಾ ಪಿಣರಾಯಿ ವಿಜಯನ್ ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರ? ಏನಾದರೂ ಎಲ್ಡಿಎಫ್ ಅಸೆಂಬ್ಲಿ ಅಖಾಡದಲ್ಲಿ ಜಯಬೇರಿಯನ್ನ ಬಾರಿಸಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತೆ ಆಗುತ್ತೆ. ಇದು ಕೇರಳಂ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದಂತಾಗುತ್ತದೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪ್ರಕಾರ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರ ಹಣಾಹಣಿ ಇದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜನಬೆಂಬಲ ಸಿಕ್ಕಿದ್ದು ಸಹಜವಾಗಿ ಕಾಂಗ್ರೆಸ್ ಖುಷಿ ಮೂಡ್ನಲ್ಲಿದೆ. ಇನ್ನು ಈ ಬಾರಿ ಬಿಜೆಪಿ ಕಳೆದ ಚುನಾವಣೆಗಳಿಗಿಂತಲೂ ಹೆಚ್ಚೇ ಶ್ರಮವನ್ನು ವಹಿಸಿದೆ. ಅಧಿಕಾರದ ಸನಿಹಕ್ಕೆ ಬರಲಾಗದೇ ಇದ್ರೂ ಕೂಡ ಒಂದಷ್ಟು ಮತಗಳನ್ನು ಪಡೆದುಕೊಂಡು ಹೆಚ್ಚಿನ ಶಾಸಕರನ್ನು ಕೂಡ ಪಡೆಯುವ ಗುರಿಯನ್ನು ಇಟ್ಟುಕೊಂಡಿದೆ. ಕೇರಳ ವಿಧಾನಸಭೆಯಲ್ಲಿ ಎಲ್ಡಿಎಫ್ ಜಯಗಳಿಸಿದರೆ ಕಮ್ಯುನಿಸ್ಟರ ಪ್ರಾಬಲ್ಯ ಮುಂದುವರಿಯಲಿದೆ. ಜೊತೆಗೆ ಒಂದೇ ಪಕ್ಷ ಸತತ 3 ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿಲ್ಲ. ಇದನ್ನ ಮುರಿದು ಕೂಡ ಪಿಣರಾಯಿ ವಿಜಯನ್ ಮತ್ತೆ ಸಿಎಂ ಗದ್ದುಗೆ ಏರ್ತಾರಾ, ಜನ ಎಲ್ಡಿಎಫ್ ಕೈ ಹಿಡಿತಾರಾ ಅನ್ನೋದು ಹೊರಬೀಳುವಂತಹ ಫಲಿತಾಂಶ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಗಳ ಚುನಾವಣೆಯಲ್ಲಿ ಕೇರಳಂ ಈ ಬಾರಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಯುಡಿಎಫ್ ಹಾಗೂ ಎಲ್ಡಿಎಫ್ ನೇರ ಹಣಾಹಣಿ ಇದೆ. ಇದರ ನಡುವೆ ಬಿಜೆಪಿ ಖಾತೆ ತೆರೆಯೋದಕ್ಕೂ ಕೂಡ ಬಹಳ ಕಸರತ್ತುಗಳನ್ನು ನಡೆಸ್ತಾ ಇದೆ. ಹಾಗಾದ್ರೆ ದೇವರನಾಡಲ್ಲಿ ಈ ಬಾರಿ ಗದ್ದುಗೆಯನ್ನ ಏರೋದ್ಯಾರು ಅನ್ನೋ ಪ್ರಶ್ನೆ, ಮತದಾರರು ಬರೆದ ಭವಿಷ್ಯ ಏನಿರುತ್ತೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿದೆ. ದೇವರನಾಡು ಕೇರಳಂನಲ್ಲಿ ಈ ಬಾರಿ ಎಲೆಕ್ಷನ್ ರಣರೋಚಕವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಬಾರಿ ಎಲ್ಡಿಎಫ್ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಬಾರಿ ಯುಡಿಎಫ್ ಅಧಿಕಾರದ ಗದ್ದುಗೆಯನ್ನು ಏರ್ತಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಇಲ್ಲಿನ ರಾಜಕೀಯ ಲೆಕ್ಕಾಚಾರವೇ ಬೇರೆಯಾಗಿದೆ. ಸತತ ಈ ಬಾರಿ ಅಧಿಕಾರಕ್ಕಿರುವಂತಹ ಮೂಲಕ ಎಲ್ಡಿಎಫ್ ಅಧಿಕಾರ ನಡೆಸಿದೆ. ಆದರೆ ಈ ಬಾರಿ ಯುಡಿಎಫ್ ತೀವ್ರ ಪೈಪೋಟಿ ನೀಡಿದ್ದು ಎರಡು ಪಕ್ಷಗಳ ನಡುವೆ ನೇರ ಹಣಾಹಣಿ ಇದೆ. ಕೇರಳಂ ಕ್ಷೇತ್ರಗಳು 140, ಮ್ಯಾಜಿಕ್ ನಂಬರ್ 71. ದೇವರನಾಡಲ್ಲಿ ಎಲ್ಡಿಎಫ್ ಇತಿಹಾಸ ಸೃಷ್ಟಿಸುತ್ತಾ ಪಿಣರಾಯಿ ವಿಜಯನ್ಗೆ ಸಿಗುತ್ತಾ ಹ್ಯಾಟ್ರಿಕ್ ಗೆಲುವು. ಕೇರಳಂನಲ್ಲಿ ಎಲ್ಡಿಎಫ್ ಚರಿತ್ರೆ ನಿರ್ಮಿಸುತ್ತಾ ಪಿಣರಾಯಿ ವಿಜಯನ್ ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರ? ಏನಾದರೂ ಎಲ್ಡಿಎಫ್ ಅಸೆಂಬ್ಲಿ ಅಖಾಡದಲ್ಲಿ ಜಯಬೇರಿಯನ್ನ ಬಾರಿಸಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತೆ ಆಗುತ್ತೆ. ಇದು ಕೇರಳಂ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದಂತಾಗುತ್ತದೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪ್ರಕಾರ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರ ಹಣಾಹಣಿ ಇದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜನಬೆಂಬಲ ಸಿಕ್ಕಿದ್ದು ಸಹಜವಾಗಿ ಕಾಂಗ್ರೆಸ್ ಖುಷಿ ಮೂಡ್ನಲ್ಲಿದೆ. ಇನ್ನು ಈ ಬಾರಿ ಬಿಜೆಪಿ ಕಳೆದ ಚುನಾವಣೆಗಳಿಗಿಂತಲೂ ಹೆಚ್ಚೇ ಶ್ರಮವನ್ನು ವಹಿಸಿದೆ. ಅಧಿಕಾರದ ಸನಿಹಕ್ಕೆ ಬರಲಾಗದೇ ಇದ್ರೂ ಕೂಡ ಒಂದಷ್ಟು ಮತಗಳನ್ನು ಪಡೆದುಕೊಂಡು ಹೆಚ್ಚಿನ ಶಾಸಕರನ್ನು ಕೂಡ ಪಡೆಯುವ ಗುರಿಯನ್ನು ಇಟ್ಟುಕೊಂಡಿದೆ. ಕೇರಳ ವಿಧಾನಸಭೆಯಲ್ಲಿ ಎಲ್ಡಿಎಫ್ ಜಯಗಳಿಸಿದರೆ ಕಮ್ಯುನಿಸ್ಟರ ಪ್ರಾಬಲ್ಯ ಮುಂದುವರಿಯಲಿದೆ. ಜೊತೆಗೆ ಒಂದೇ ಪಕ್ಷ ಸತತ 3 ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿಲ್ಲ. ಇದನ್ನ ಮುರಿದು ಕೂಡ ಪಿಣರಾಯಿ ವಿಜಯನ್ ಮತ್ತೆ ಸಿಎಂ ಗದ್ದುಗೆ ಏರ್ತಾರಾ, ಜನ ಎಲ್ಡಿಎಫ್ ಕೈ ಹಿಡಿತಾರಾ ಅನ್ನೋದು ಹೊರಬೀಳುವಂತಹ ಫಲಿತಾಂಶ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಗಳ ಚುನಾವಣೆಯಲ್ಲಿ ಕೇರಳಂ ಈ ಬಾರಿ ತೀವ್ರ ಕುತೂಹಲವನ್ನ ಮೂಡಿಸಿದೆ.
ಯುಡಿಎಫ್ ಹಾಗೂ ಎಲ್ಡಿಎಫ್ ನೇರ ಹಣಾಹಣಿ ಇದೆ. ಇದರ ನಡುವೆ ಬಿಜೆಪಿ ಖಾತೆ ತೆರೆಯೋದಕ್ಕೂ ಕೂಡ ಬಹಳ ಕಸರತ್ತುಗಳನ್ನು ನಡೆಸ್ತಾ ಇದೆ. ಹಾಗಾದ್ರೆ ದೇವರ ನಾಡಲ್ಲಿ ಈ ಬಾರಿ ಗದ್ದುಗೆಯನ್ನ ಏರೋದ್ಯಾರು ಅನ್ನೋ ಪ್ರಶ್ನೆ ಮತದಾರರು ಬರೆದ ಭವಿಷ್ಯ ಏನಿರುತ್ತೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿದೆ. ದೇವರನಾಡು ಕೇರಳಂನಲ್ಲಿ ಈ ಬಾರಿ ಎಲೆಕ್ಷನ್ ರಣರೋಚಕವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಬಾರಿ LDF ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಬಾರಿ UDF ಅಧಿಕಾರದ ಗದ್ದುಗೆಯನ್ನು ಏರ್ತಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಇಲ್ಲಿನ ರಾಜಕೀಯ ಲೆಕ್ಕಾಚಾರವೇ ಬೇರೆಯಾಗಿದೆ. ಸತತ ಈ ಬಾರಿ ಅಧಿಕಾರಕ್ಕಿರುವಂತಹ ಮೂಲಕ LDF ಅಧಿಕಾರ ನಡೆಸಿದೆ. ಆದರೆ ಈ ಬಾರಿ UDF ತೀವ್ರ ಪೈಪೋಟಿ ನೀಡಿದ್ದು ಎರಡು ಪಕ್ಷಗಳ ನಡುವೆ ನೇರ ಹಣಾಹಣಿ ಇದೆ. ಕೇರಳಂ ಕ್ಷೇತ್ರಗಳು 140, ಮ್ಯಾಜಿಕ್ ನಂಬರ್ 71. ದೇವರನಾಡಲ್ಲಿ LDF ಇತಿಹಾಸ ಸೃಷ್ಟಿಸುತ್ತಾ ಪಿಣರಾಯಿ ವಿಜಯನ್ಗೆ ಸಿಗುತ್ತಾ ಹ್ಯಾಟ್ರಿಕ್ ಗೆಲುವು. ಕೇರಳಂನಲ್ಲಿ LDF ಚರಿತ್ರೆ ನಿರ್ಮಿಸುತ್ತಾ ಪಿಣರಾಯಿ ವಿಜಯನ್ ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರ? ಏನಾದರೂ LDF ಅಸೆಂಬ್ಲಿ ಅಖಾಡದಲ್ಲಿ ಜಯಬೇರಿಯನ್ನ ಬಾರಿಸಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತೆ ಆಗುತ್ತೆ. ಇದು ಕೇರಳಂ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದಂತಾಗುತ್ತದೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪ್ರಕಾರ LDF ಮತ್ತು UDF ನಡುವೆ ನೇರ ಹಣಾಹಣಿ ಇದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜನಬೆಂಬಲ ಸಿಕ್ಕಿದ್ದು ಸಹಜವಾಗಿ ಕಾಂಗ್ರೆಸ್ ಖುಷಿ ಮೂಡ್ನಲ್ಲಿದೆ. ಇನ್ನು ಈ ಬಾರಿ ಬಿಜೆಪಿ ಕಳೆದ ಚುನಾವಣೆಗಳಿಗಿಂತಲೂ ಹೆಚ್ಚೇ ಶ್ರಮವನ್ನು ವಹಿಸಿದೆ. ಅಧಿಕಾರದ ಸನಿಹಕ್ಕೆ ಬರಲಾಗದೇ ಇದ್ರೂ ಕೂಡ ಒಂದಷ್ಟು ಮತಗಳನ್ನು ಪಡೆದುಕೊಂಡು ಹೆಚ್ಚಿನ ಶಾಸಕರನ್ನು ಕೂಡ ಪಡೆಯುವ ಗುರಿಯನ್ನು ಇಟ್ಟುಕೊಂಡಿದೆ. ಕೇರಳ ವಿಧಾನಸಭೆಯಲ್ಲಿ LDF ಜಯಗಳಿಸಿದರೆ ಕಮ್ಯುನಿಸ್ಟರ ಪ್ರಾಬಲ್ಯ ಮುಂದುವರಿಯಲಿದೆ. ಜೊತೆಗೆ ಒಂದೇ ಪಕ್ಷ ಸತತ 3 ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿಲ್ಲ. ಇದನ್ನ ಮುರಿದು ಕೂಡ ಪಿಣರಾಯಿ ವಿಜಯನ್ ಮತ್ತೆ ಸಿಎಂ ಗದ್ದುಗೆ ಏರ್ತಾರಾ, ಜನ LDF ಕೈ ಹಿಡಿತಾರಾ ಅನ್ನೋದು ಹೊರಬೀಳುವಂತಹ ಫಲಿತಾಂಶ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಗಳ ಚುನಾವಣೆಯಲ್ಲಿ ಕೇರಳಂ ಈ ಬಾರಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. UDF ಹಾಗೂ LDF ನೇರ ಹಣಾಹಣಿ ಇದೆ. ಇದರ ನಡುವೆ ಬಿಜೆಪಿ ಖಾತೆ ತೆರೆಯೋದಕ್ಕೂ ಕೂಡ ಬಹಳ ಕಸರತ್ತುಗಳನ್ನು ನಡೆಸ್ತಾ ಇದೆ. ಹಾಗಾದ್ರೆ ದೇವರ ನಾಡಲ್ಲಿ ಈ ಬಾರಿ ಗದ್ದುಗೆಯನ್ನ ಏರೋದ್ಯಾರು ಅನ್ನೋ ಪ್ರಶ್ನೆ ಮತದಾರರು ಬರೆದ ಭವಿಷ್ಯ ಏನಿರುತ್ತೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿದೆ. ದೇವರನಾಡು ಕೇರಳಂನಲ್ಲಿ ಈ ಬಾರಿ ಎಲೆಕ್ಷನ್ ರಣರೋಚಕವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಬಾರಿ LDF ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಬಾರಿ UDF ಅಧಿಕಾರದ ಗದ್ದುಗೆಯನ್ನು ಏರ್ತಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಇಲ್ಲಿನ ರಾಜಕೀಯ ಲೆಕ್ಕಾಚಾರವೇ ಬೇರೆಯಾಗಿದೆ. ಸತತ ಈ ಬಾರಿ ಅಧಿಕಾರಕ್ಕಿರುವಂತಹ ಮೂಲಕ LDF ಅಧಿಕಾರ ನಡೆಸಿದೆ. ಆದರೆ ಈ ಬಾರಿ UDF ತೀವ್ರ ಪೈಪೋಟಿ ನೀಡಿದ್ದು ಎರಡು ಪಕ್ಷಗಳ ನಡುವೆ ನೇರ ಹಣಾಹಣಿ ಇದೆ. ಕೇರಳಂ ಕ್ಷೇತ್ರಗಳು 140, ಮ್ಯಾಜಿಕ್ ನಂಬರ್ 71. ದೇವರನಾಡಲ್ಲಿ LDF ಇತಿಹಾಸ ಸೃಷ್ಟಿಸುತ್ತಾ ಪಿಣರಾಯಿ ವಿಜಯನ್ಗೆ ಸಿಗುತ್ತಾ ಹ್ಯಾಟ್ರಿಕ್ ಗೆಲುವು. ಕೇರಳಂನಲ್ಲಿ LDF ಚರಿತ್ರೆ ನಿರ್ಮಿಸುತ್ತಾ ಪಿಣರಾಯಿ ವಿಜಯನ್ ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರ? ಏನಾದರೂ LDF ಅಸೆಂಬ್ಲಿ ಅಖಾಡದಲ್ಲಿ ಜಯಬೇರಿಯನ್ನ ಬಾರಿಸಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತೆ ಆಗುತ್ತೆ. ಇದು ಕೇರಳಂ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದಂತಾಗುತ್ತದೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪ್ರಕಾರ LDF ಮತ್ತು UDF ನಡುವೆ ನೇರ ಹಣಾಹಣಿ ಇದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜನಬೆಂಬಲ ಸಿಕ್ಕಿದ್ದು ಸಹಜವಾಗಿ ಕಾಂಗ್ರೆಸ್ ಖುಷಿ ಮೂಡ್ನಲ್ಲಿದೆ. ಇನ್ನು ಈ ಬಾರಿ ಬಿಜೆಪಿ ಕಳೆದ ಚುನಾವಣೆಗಳಿಗಿಂತಲೂ ಹೆಚ್ಚೇ ಶ್ರಮವನ್ನು ವಹಿಸಿದೆ. ಅಧಿಕಾರದ ಸನಿಹಕ್ಕೆ ಬರಲಾಗದೇ ಇದ್ರೂ ಕೂಡ ಒಂದಷ್ಟು ಮತಗಳನ್ನು ಪಡೆದುಕೊಂಡು ಹೆಚ್ಚಿನ ಶಾಸಕರನ್ನು ಕೂಡ ಪಡೆಯುವ ಗುರಿಯನ್ನು ಇಟ್ಟುಕೊಂಡಿದೆ. ಕೇರಳ ವಿಧಾನಸಭೆಯಲ್ಲಿ LDF ಜಯಗಳಿಸಿದರೆ ಕಮ್ಯುನಿಸ್ಟರ ಪ್ರಾಬಲ್ಯ ಮುಂದುವರಿಯಲಿದೆ. ಜೊತೆಗೆ ಒಂದೇ ಪಕ್ಷ ಸತತ 3 ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿಲ್ಲ. ಇದನ್ನ ಮುರಿದು ಕೂಡ ಪಿಣರಾಯಿ ವಿಜಯನ್ ಮತ್ತೆ ಸಿಎಂ ಗದ್ದುಗೆ ಏರ್ತಾರಾ, ಜನ LDF ಕೈ ಹಿಡಿತಾರಾ ಅನ್ನೋದು ಹೊರಬೀಳುವಂತಹ ಫಲಿತಾಂಶ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.